This call is now being recorded. So hi students, today we are discussing about session 5 of unit 3 trigonometry. So ಹಿಂದಿನ ಸೆಷನ್ ಅಲ್ಲಿ ಅಂದ್ರೆ ಸೆಷನ್ 4 ಅಲ್ಲಿ ನಾವೇನೇನೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ we have discussed on problems on proving identities of allied angles ದು ಐಡೆಂಟಿಟೀಸ್ ನ ಪ್ರೂವ್ ಮಾಡೋದ್ರ ಬಗ್ಗೆ ನಾವು ಪ್ರಾಬ್ಲಮ್ಸ್ ಮಾಡಿದ್ವಿ, ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ವಿ, ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರಾಬ್ಲಮ್ಸ್ ಆನ್ ಅಲೈಡ್ ಆಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ದೆನ್ ಪ್ರಾಬ್ಲಮ್ಸ್ ಆನ್ ಅಲೈಡ್ ಆಂಗಲ್ಸ್ ಟು ಫೈಂಡ್ ಎಕ್ಸ್. ಈಗ ನಿನ್ನೆ ಲಾಸ್ಟ್ ಸೆಷನ್ ವರೆಗೂ ಏನ್ ಮಾಡಿದ್ವಲ್ಲ ಅದ್ರದ್ದು ಕಂಟಿನ್ಯೂಷನ್. ಕೆಲವೊಂದು ಇನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಸ್ ಇದೆ 6 ಮಾರ್ಕ್ಸ್ ಇಂದು. ಆ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ದೆನ್ ವಿ ವಿಲ್ ಆಲ್ಸೋ ಫೈಂಡ್ do the problems on allied angles to find x. ಅಂದ್ರೆ ಸೇಮ್ ಲಾಸ್ಟ್ ಸೆಷನ್ ಅಲ್ಲಿ ಮಾಡಿದ ತರ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅಲ್ಲಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಆ ತರ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಮಾಡ್ತೀವಿ. ದೆನ್ ವಿ ವಿಲ್ ಗಿವ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಂಡ್ ವಿ ವಿಲ್ ಡಿಸ್ಕಸ್ ಅಬೌಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಹಿಯರ್ ಆಲ್ಸೋ ಇವತ್ತಿನ ಸೆಷನ್ ಕೂಡ ಆಲ್ಮೋಸ್ಟ್ ಬರೀ ಪ್ರಾಬ್ಲಮ್ಸ್ ಇದೆ. ಅಲೈಡ್ ಆಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಯಾವುದು ಥಿಯರಿ ಪಾರ್ಟ್ ಇರಲ್ಲ. ಈಗೇನು ಫಸ್ಟ್ ಸೆಕೆಂಡ್ ಥರ್ಡ್ ಸೆಷನ್ ಅಲ್ಲಿ ನಾವು ಒಂದು ಅಲೈಡ್ ಆಂಗಲ್ಸ್ ಕಾನ್ಸೆಪ್ಟ್ ಬಗ್ಗೆ ಏನೇನ್ ಡಿಸ್ಕಸ್ ಮಾಡಿದೀವಿ, ದ ಸೇಮ್ ಥಿಂಗ್ ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ನೌ ವಿ ಹ್ಯಾವ್ ಟು ಶೋ ದಟ್ sin 120 ಡಿಗ್ರಿ cos 330 ಡಿಗ್ರಿ ಪ್ಲಸ್ cos 420 ಡಿಗ್ರಿ ಇಂಟು sin 30 ಡಿಗ್ರಿ ಇಸ್ ಈಕ್ವಲ್ ಟು 1. ಸೊ ವಿ ಹ್ಯಾವ್ ಟು ಪ್ರೂವ್ ದಿಸ್ ಒನ್. ಇದನ್ನ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ನಾವು LHS ತಗೋಬೇಕಾಗತ್ತೆ. ಓಕೆ, LHS ಅಲ್ಲಿ ನಾವು ಈ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ sin 120, then cos 330, then cos 420 and sin 30. ಈ ವ್ಯಾಲ್ಯೂಸ್ ಗಳನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ, ಅದಾದ್ಮೇಲೆ LHS ಅನ್ನ ಕನ್ಸಿಡರ್ ಮಾಡಿ, ಅದರಲ್ಲಿ ಈ ಬಂದಿರತಕ್ಕಂತ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಬರಬೇಕು, RHS 1 ಬರಬೇಕಾಗತ್ತೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಡೂ ದ ಪ್ರಾಬ್ಲಮ್ಸ್ ನೌ. ಓಕೆ, ಸೊ ಹಾಗಾಗಿ ನಾವೀಗ ಒಂದೊಂದೇ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ವಿ ವಿಲ್ ಟೇಕ್ sin 120. ಸೊ ವಿ ಹ್ಯಾವ್ ಕನ್ಸಿಡರ್ sin 120 ಡಿಗ್ರಿ. ಆಸ್ ಯು ನೋ ದಟ್ 120 ಡಿಗ್ರಿ ಅಂದ್ರೆ ಅದು 90 ಗಿಂತ ಜಾಸ್ತಿ, 180 ಗಿಂತ ಕಡಿಮೆ ಇದೆ. ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಓಕೆ, 120 ಡಿಗ್ರಿ ಕಮ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ದೆನ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ 120 ಡಿಗ್ರಿಯನ್ನ ನಾವು ಹೇಗೆ ಬರ್ಕೋಬಹುದು? ವಿ ಕ್ಯಾನ್ ರೈಟ್ 180 ಡಿಗ್ರಿ ಟೂ ಟೈಪ್ಸ್ ಅಲ್ಲಿ ಬರಿಬಹುದು. ಒಂದು ವಿ ವಿಲ್ ರೈಟ್ ಇಟ್ ಆಸ್ 90 ಡಿಗ್ರಿ ಪ್ಲಸ್ 30 ಡಿಗ್ರಿ, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 180 ಡಿಗ್ರಿ minus 60 degree. Both are same. 90 plus 30 120, 180 minus 60 that is also 120. What is the difference? 90 degree ತಗೊಂಡ್ರೆ ಆಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ಚೇಂಜ್ ಮಾಡಬೇಕಾಗತ್ತೆ. 180 ಡಿಗ್ರಿ ತಗೊಂಡ್ರೆ there is no change at all. 180 ಡಿಗ್ರಿ ಇದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇರುತ್ತೆ. ದಟ್ಸ್ ವೈ ವೇರೆವರ್ ಇಟ್ ಈಸ್ ಪಾಸಿಬಲ್, ಎಲ್ಲೆಲ್ಲಿ ನಮಗೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲಾ ಕಡೆನೂ ನಾವು ಅದನ್ನ 180 ಡಿಗ್ರಿ ಟರ್ಮ್ಸ್ ಅಲ್ಲೇ ಬರ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿಯರ್. ಓಕೆ, so 180 or 360 ಎರಡನ್ನ ಕೂಡ. then we will write 120 degree as sin of 180 degree minus 60 degree ಅಂತ ಬರ್ಕೊಳ್ತೀವಿ. 120 ಡಿಗ್ರಿಯನ್ನ 180 ಡಿಗ್ರಿ minus 60 degree ಅಂತ ಬರ್ಕೊಳ್ತೀವಿ. as you know that this angle comes in second quadrant. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ? ಪಾಸಿಟಿವ್ ಸೈನ್ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್. ಸೈನ್ ಅಂಡ್ ಕೊಸಿಕೆಂಟ್ ದೀಸ್ ಟು ಆರ್ ಪಾಸಿಟಿವ್. ಇವೆರಡು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ ಅಲ್ವಾ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. ಸೊ ದೇರ್ ಫೋರ್ ವಿ ಹ್ಯಾವ್ ಟೇಕನ್ ಪ್ಲಸ್, ದೆನ್ 180 ಮೈನಸ್ ಥೀಟಾ. ಸೊ ಸೈನ್ ಆಫ್ 180 ಇರೋದ್ರಿಂದ ಸೈನ್ ಹಾಗೇ ಇರುತ್ತೆ, ಬಿಕಾಸ್ ದೇರ್ ಇಸ್ ನೋ ಚೇಂಜ್ ಇನ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. 180 ಡಿಗ್ರಿ ಇದ್ದಾಗ 360 ಡಿಗ್ರಿ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಚೇಂಜ್ ಆಗಲ್ಲ, ಹಾಗಾಗಿ ಸೈನ್ ಹಾಗೇ ಇರುತ್ತೆ. ದೆನ್ ಇಲ್ಲೇನ್ ಆಂಗಲ್ ಇರುತ್ತೆ ಅದು ಇಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಸೈನ್ ಆಫ್ 180 ಡಿಗ್ರಿ minus 60 degree is equal to sin 60 degree ಬರುತ್ತೆ. and you know that the standard value sin 60 degree is how much? √3/2. ನಿಮಗೆ sin cos tan ಅವುಗಳದು 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿರಲೇಬೇಕು, ಬಿಕಾಸ್ ಯು ಆರ್ ಆಲ್ರೆಡಿ ಸ್ಟಡಿಡ್ ದಟ್ ಒನ್ ಇನ್ ಯುವರ್ ಪ್ರೀವಿಯಸ್ ಸ್ಕೂಲ್ಸ್. ಅಂದ್ರೆ ಹೈಸ್ಕೂಲ್ ಲೆವೆಲ್ ಅಲ್ಲಿ ಕಂಡುಹಿಡಿದಿದ್ದೀರಾ. ಇವನ್ ನಾವು ಈ ಒಂದು ಸೆಮಿಸ್ಟರ್ ಅಲ್ಲೂ ಕೂಡ ಈ ಒಂದು ಸೆಷನ್ ಅಲ್ಲಿ ಸೆಕೆಂಡ್ ಸೆಷನ್ ಅಲ್ಲೂ ವಿ ಹ್ಯಾವ್ ರೀಕ್ಯಾಪ್. ಓಕೆ, ಅದನ್ನ ರಿವೈಸ್ ಮಾಡಿದೀವಿ, ನಿಮ್ಗೆ ಕೊಟ್ಟಿದೀವಿ ಏನೇನ್ ಬರುತ್ತೆ ಅಂತ. ಸೊ ನಿಮ್ಗೆ ಅದು ಗೊತ್ತಿರಬೇಕಾಗತ್ತೆ. ಸೊ sin 120 degree we are written it as
sine of 180 degree minus 60 degree. So that can be written as first second quadrant ಅಲ್ಲಿ sine positive, so plus sine 60 degree ಬರುತ್ತೆ. 180 degree ಇರೋದ್ರಿಂದ trigonometric ratio ಅದೇ ಉಳ್ಕೊಳ್ಳುತ್ತೆ. So sine 60 degree, that value is √3/2. Now we are going for cos 330. ಅದನ್ನ ನಾವು 180 ಪ್ಲಸ್ ಅಂತ ಬರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಲ್ಲ. Either we have to write 180 or in terms of 360. So that will be easier. So 330 degree ಅನ್ನ ನಾವು 270 plus 60 ಅಂತಾನು ಬರಿಬಹುದು, ಅಥವಾ 360 minus 30 ಅಂತಾನು ಬರಿಬಹುದು. ನಾವು ಬರ್ಕೊಳ್ಳೋದು ಜನರಲಿ 180 ಅಥವಾ 360 ಟರ್ಮ್ಗಳಲ್ಲಿ. So we are written 330 degree as 360 degree minus 30 degree ಅಂತ ಹೇಳಿ ಬರ್ಕೊಂಡಿದ್ದೀವಿ. Again 360 minus 30 which quadrant? Fourth quadrant. ಅಥವಾ ಇಲ್ಲಿ 330 degree ನೋಡಿ, 330 ಅದು 270ಕ್ಕಿಂತ ಜಾಸ್ತಿ ಇದೆ, 360ಕ್ಕಿಂತ ಕಡಿಮೆ ಇದೆ ಅಂದ್ರೆ ಅದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಕಾಸ್ 360 minus 30 comes in fourth quadrant. Fourth quadrant ಅಲ್ಲಿ ಕಾಸ್ ಇಸ್ ಪಾಸಿಟಿವ್. ಸಿನ್ಸ್ 360 ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಉಳ್ಕೊಳ್ಳುತ್ತೆ, ಹಾಗಾಗಿ ಕಾಸ್ ಇದ್ರೆ ಕಾಸ್ ಬರುತ್ತೆ. ಓಕೆ, ಸೊ ಕಾಸ್ ವಿಲ್ ಕಮ್ ಆಸ್ ಇಟ್ ಇಸ್, ಕಾಸ್ ಹಾಗೆ ಇರುತ್ತೆ, ಕಾಸ್ ಉಳ್ಕೊಳ್ಳುತ್ತೆ. ದೆನ್ 30 degree ಇದೆ. So therefore cos of 360 minus 30 degree is equal to plus cos 30. ಯಾಕೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್, ದೆನ್ 360 ಇರೋದ್ರಿಂದ ಕಾಸ್ ಉಳ್ಕೊಳ್ಳುತ್ತೆ ಇಂಟು 30 degree. So cos of 360 minus 30 is plus cos 30 degree. And again, what is the value of cos 30 degree? That is √3/2. That is the standard value. Next we go for cos 420. Again 420 ಅಂದ್ರೆ ಅದು 360 ಗಿಂತ ಜಾಸ್ತಿ ಇದೆ, ಹಾಗಾಗಿ ಅದನ್ನ we have to write it as 360 plus 60. Almost 720 ವರೆಗೂ ನಾವು we have to write it in terms of 360 plus theta. Okay, 720 ವರೆಗೂ ಅದೇ ಬರುತ್ತೆ. 720 ಮೇಲೆ ಹೋದಾಗ 2 into 360 plus ಅಂತ ಬರ್ಕೋಬೇಕಾಗತ್ತೆ, ಆಯ್ತಲ್ಲ? ಸೊ cos 420 degree ಅನ್ನ we have to write it as 360 plus 60, that is 420. Okay, again 360 plus theta which comes in first quadrant. 360 plus anta barkonbitre adestaadru illi first quadrant. Okay, so that is cos of 360 plus 60 aitu. Again first quadrant all trigonometric ratios positive, so plus bharutte. First quadrant alli all trigonometric ratio positive, so plus. Then 360 irodrinda cos remains cos, hagagi illi enide ad matra ee function illi barutte. Therefore cos of 360 plus 60 is cos 60 because it comes in first quadrant. First quadrant alli all trigonometric ratios positive, therefore cos kuda positive. And then illi 360 irodrinda cos remains cos and 60 degree. So cos 60 aitu, and we know that the value of cos 60 is 1/2. And this one standard direct answer, sin 30 degree. What is the value of sin 30 degree? That is 1/2. ಸೊ ಈಗ ನಮಗೆ 4 ವ್ಯಾಲ್ಯೂಸ್ ಬಂತು. ಒಂದು ಕಾಸ್ ಸೈನ್ 120 ಎಷ್ಟು ಬಂದಿದೆ? √3/2 ಬಂದಿದೆ. ದೆನ್ ಕಾಸ್ 330 ಅದು ಕೂಡ √3/2 ಬಂದಿದೆ. ದೆನ್ ಕಾಸ್ 420 ಅದು 1/2 ಬಂದಿದೆ. ದೆನ್ ಸೈನ್ 30 ದಟ್ ಇಸ್ ವಿ ನೋನ್, ದಟ್ ಇಸ್ 1/2. ಅದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ, ಡೈರೆಕ್ಟ್ಲಿ ಬರ್ದಿದ್ದೀವಿ. ಈಗ ಈ 4 ವ್ಯಾಲ್ಯೂ ಅನ್ನ LHS ಕನ್ಸಿಡರ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ. ವಾಟ್ ಇಸ್ LHS? ವಿ ಹ್ಯಾವ್ ಗಿವನ್ ಸೈನ್ 120 cos 330 plus cos 420 sin 30 ಇದೆ. ಈಗ ಈ ವ್ಯಾಲ್ಯೂಗಳಲ್ಲಿ ಈ ಕಂಡುಹಿಡಿದಿರ್ತಕ್ಕಂಥ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ sin 120? √3/2. ವಾಟ್ ಈಸ್ cos 330? √3/2. ವಾಟ್ ಈಸ್ cos 420? ದಟ್ ಈಸ್ 1/2. ವಾಟ್ ಈಸ್ sin 30? 1/2. ಇಲ್ಲಿ ಕಂಡುಹಿಡಿದಿರೋ ವ್ಯಾಲ್ಯೂಸ್ ಅಷ್ಟೇ ನಾನು ಹೇಳ್ತಾ ಇರೋದು. sin 120 ಜಾಗದಲ್ಲಿ √3/2. ಓಕೆ, ಸೊ sin 120 ಗೆ √3/2. then cos 330 ಗೆ √3/2. then cos 420 ಗೆ 1/2 ಬಂದಿದೆ, 1/2. then sin 30 ಗೆ 1/2 ಇದೆ, ಬರ್ಕೊಂಡ್ವಿ. now we have to simplify. ಇಲ್ಲಿ ಮಲ್ಟಿಪ್ಲಿಕೇಶನ್ √3 into √3. √3 into √3 ಏನಾಗುತ್ತೆ? √3 ಹೋಲ್ ಸ್ಕ್ವೇರ್ ಆಗುತ್ತೆ. ಹೋಲ್ ಸ್ಕ್ವೇರ್ ಆದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ? 3 ಉಳಿಯುತ್ತೆ. √3 into √3, √3 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಟ್ ರಿಮೈನ್ಸ್ 3. ದೆನ್ ಕೆಳಗಡೆ 2 into 2. ಓಕೆ, 2 into 2 ಎಷ್ಟಾಗುತ್ತೆ? 4 ಆಯ್ತು. ದೆನ್ ಇಲ್ಲಿ ಮೇಲ್ಗಡೆ 1 into 1 ದಟ್ ಇಸ್ 1, ಅಂಡ್ ಹಿಯರ್ 2 into 2 ದಟ್ ಇಸ್ 4. ಸೊ ಮಲ್ಟಿಪ್ಲಿಕೇಶನ್ √3 into √3, √3 ಸ್ಕ್ವೇರ್ ದಟ್ ಇಸ್ 3.
2 into 2 4, so 3/4. Then ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 1/2 into 1/2, that is 1/4. ಸೊ therefore ಎರಡಕ್ಕೂ ಕೂಡ LCM ಏನಿದೆ 4 ಇದೆ, ಇಲ್ಲೂ ಕೂಡ 4 ಇದೆ, ಇಲ್ಲೂ ಕೂಡ 4 ಇದೆ. ಸೊ 4 will be the LCM. 4 LCM ತಗೊಂಡಾಗ ಎರಡರಲ್ಲೂ ಸೇಮ್ ಕಾಮನ್ ಇರೋದ್ರಿಂದ ಡಿನಾಮಿನೇಟರ್ ಅಲ್ಲಿ we will write it as 3 plus 1. ಸೊ 3 plus 1 divided by 4 ಅಂತ ಬರ್ಕೊಳ್ತೀವಿ. ಸೊ 3 plus 1, what is that? 4. So 4 divided by 4, 4 cancel ಆದ್ರೆ we get the answer is 1, and that is the required RHS. That's very simple. ಓಕೆ, ಈ 4 ವ್ಯಾಲ್ಯೂಗಳನ್ನ ಸಪರೇಟ್ ನಾವು ಕಂಡುಹಿಡಿಬೇಕು. ಆಲ್ಮೋಸ್ಟ್ ನಿಮ್ಗೆ ಪ್ರತಿಯೊಂದು ಸಪರೇಟ್ ಕಂಡುಹಿಡಿದಿದ್ದೀವಿ. sin 120 ಸಪರೇಟ್ ಕಂಡುಹಿಡಿದಿದ್ದೀವಿ, cos 330 ಸಪರೇಟ್ ಹೇಗೆ ಕಂಡುಹಿಡಿಯೋದು ಹೇಳಿದೀವಿ, cos 420 sin 30 ಗೊತ್ತೇ ಇದೆ. ಇವೆಲ್ಲ ಸಪರೇಟ್ ಕಂಡುಹಿಡಿದಿದ್ದೀವಿ. ಈಗ ಒಂದೇ ಪ್ರಾಬ್ಲಮ್ ಅಲ್ಲಿ ಇವೆಲ್ಲದನ್ನು ಸೇರಿಸಿ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಆ 4 ವ್ಯಾಲ್ಯೂಗಳನ್ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ LHS ಅಲ್ಲಿ, ಸಿಂಪ್ಲಿಫೈ ಮಾಡಿ, LCM ತಗೊಳ್ಳಿ, ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ವಿ ಗೆಟ್ ದ RHS. ಇಲ್ಲಿ ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಕೊಟ್ಟಾಗ ಕಂಪಲ್ಸರಿ ಬರಲೇಬೇಕು ಆನ್ಸರ್. ಅವ್ರ ಎಕ್ಸಾಮಿನ್, ವೆರಿಫೈ, ಚೆಕ್ ಈ ತರ ಕೊಟ್ಟಾಗ ಬರಬಹುದು, ಬರ್ದಲೇನು ಇರಬಹುದು. ಸೊ ಶೋ ದಟ್, ಪ್ರೂವ್ ದಟ್ ಕೊಟ್ಟಾಗ ಇಟ್ ಮಸ್ಟ್ ಕಮ್. ಬರ್ಲಿಲ್ಲ, ನೀವೇನೋ ತಪ್ಪು ಮಾಡಿದೀರಾ, ಐದರ್ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅಥವಾ ಇಲ್ಲಿ ವ್ಯಾಲ್ಯೂಸ್ ಕಂಡುಹಿಡಿಯೋದೇ ತಪ್ಪಾಗಿರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ದಟ್. ಓಕೆ, now we go for another one, same type. 4 ಪ್ರಾಬ್ಲಮ್ಸ್ ಇದೆ, 4 ಪ್ರಾಬ್ಲಮ್ಸ್ ಈ ಟೈಪ್ ಅಲ್ಲೇ ಇದೆ. ಸೊ ಶೋ ದಟ್ cos 60 plus cos 120 plus cos 240 plus cos 300 is equal to 0. ಶೋ ದಟ್, ಹಾಗಾಗಿ 0 ಬರಲೇಬೇಕು. ಸೊ ಫಸ್ಟ್ ನಾವು cos 60 ತಗೊಳ್ತೀವಿ. ಓಕೆ, ಸೊ we will take first one, that is cos 60, and you know that cos 60 direct is standard trigonometric ratio. So cos 60 is 1/2. ಅದು ಗೊತ್ತಿದೆ, ಅದು ಗೊತ್ತಿರೋದ್ರಿಂದ ನೋ ನೀಡ್ ಟು ವರಿ. cos 60 degree is equal to 1/2. ನಾವು cos 120, cos 120 ಡಿಗ್ರಿಯನ್ನ ನಾವು ಹೇಳಿದೀವಿ ಜನರಲಿ ಇನ್ ಟರ್ಮ್ಸ್ ಆಫ್ 180 or 360 ಬರ್ಕೋಬೇಕು. ಸೊ 120 ಡಿಗ್ರಿಯನ್ನ we have to write it as 180 minus 60. 120 ಡಿಗ್ರಿ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cos ಏನಾಗುತ್ತೆ? ನೆಗೆಟಿವ್ ಆಗುತ್ತೆ, ಬಿಕಾಸ್ ಸೈನ್ ಪಾಸಿಟಿವ್, ಕೊಸಿಕೆಂಟ್ ಪಾಸಿಟಿವ್. cos ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ cos 120 can be written as cos of 180 minus 60. So cos 180 minus 60 comes in second quadrant. Second quadrant ಅಲ್ಲಿ cos negative minus ಬರ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮೈನಸ್ ಇದೆ. Then 180 degree ಇರೋದ್ರಿಂದ trigonometric ratio remains same. cos ಇರೋದು cos ಆಗತ್ತೆ. So we get cos of 180 degree minus 60 is minus cos 60 degree. Minus cos 60 ಆಗತ್ತೆ. And you know that the value of cos 60 degree is 1/2. So minus cos 60 degree andre minus 1/2. That's very simple. Now cos 240. Cos 240 ಅನ್ನ in terms of 180 ನೇ ಬರ್ಕೋಬಹುದು. cos 240 ಅದು 180 ಗಿಂತ ಜಾಸ್ತಿ, 270 ಗಿಂತ ಕಡಿಮೆ ಇರೋದ್ರಿಂದ we can write it as 180 plus 60 ಅಂತ ಬರ್ಕೊಳ್ತೀವಿ. 240 degree we will write it as 180 plus 60. So cos 180 plus 60, 240 ಯಾವ ಇದರಲ್ಲಿದೆ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಓಕೆ, 240 ಡಿಗ್ರಿ 180 ಗಿಂತ ಜಾಸ್ತಿ, 270 ಗಿಂತ ಕಡಿಮೆ ಎಂದಾಗ ಇಟ್ ಕಮ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ cos ಏನು? ಅಗೈನ್ ಇಟ್ ಈಸ್ ನೆಗೆಟಿವ್, ಬಿಕಾಸ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವುದು ಪಾಸಿಟಿವ್? tan ಪಾಸಿಟಿವ್, cot ಪಾಸಿಟಿವ್. ಹಾಗಾಗಿ cos ನೆಗೆಟಿವ್ ಆಗತ್ತೆ, cos 240. ದೆನ್ cos 240 ಅನ್ನ cos of 180 plus 60 ಅಂತ ಬರ್ಕೊಂಡಿದ್ದೀವಿ. ಸೊ ದಟ್ ಕಮ್ಸ್ ಇನ್ ಅಗೈನ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ cos ಏನು? ನೆಗೆಟಿವ್. 180 ಡಿಗ್ರಿ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇರುತ್ತೆ, cos ಇರೋದು cos ಇರುತ್ತೆ. ಸೊ 60. ಸೊ cos 180 ಡಿಗ್ರಿ plus 60 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ minus cos 60 ಡಿಗ್ರಿ. cos 180 ಡಿಗ್ರಿ plus 60 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ minus cos 60. ಆ ತರ ಬರ್ಕೋಬಹುದು. ಅಂಡ್ ಅಗೈನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ cos 60? 1/2. ಸೊ minus cos 60 ಡಿಗ್ರಿ ಅಂದ್ರೆ ಇಟ್ ಈಸ್ minus 1/2. ದೆನ್ ಲಾಸ್ಟ್ ಒನ್ cos 300. ಅಗೈನ್ cos 300 ಅದು 270 ಗಿಂತ ಜಾಸ್ತಿ, 360 ಗಿಂತ ಕಡಿಮೆ ಇರೋದ್ರಿಂದ ದಟ್ ಕಮ್ಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಅಂಡ್ ಯು ನೋ ದಟ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ cos ಇಸ್ ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ cos ಪಾಸಿಟಿವ್ ಮತ್ತೆ ಸೀಕೆಂಟ್ ಪಾಸಿಟಿವ್ ಆಗತ್ತೆ. ಹಾಗಾಗಿ cos 300 ನಾವು ಅದನ್ನ 360 minus 60 ಅಂತ ಬರ್ಕೊಳ್ತೀವಿ. ಇನ್ ಟರ್ಮ್ಸ್ ಆಫ್ 180 ಆರ್ 360 ಬರ್ಕೋಬೇಕು. 180 ಪ್ಲಸ್ ಬರೆದ್ರೆ ಜಾಸ್ತಿ ಆಗ್ಬಿಡತ್ತೆ, ಹಾಗಾಗಿ 360 minus 60 ಬರ್ಕೊಳ್ತೀವಿ.
cos of 300 can be written as cos of 360 minus 60. Which quadrant? Fourth quadrant. Fourth quadrant ಅಲ್ಲಿ cos ಏನು? Positive. Then 360 ಇರೋದ್ರಿಂದ cos remains cos. Then cos of 360 minus 60 can be written as plus cos 60 degree ಅಂತ ಬರ್ಕೋಬಹುದು. Again, what is the value of cos 60? That is we know 1 by 2. ಯಾಕೆ 4ರಲ್ಲೂ cos 60 ನೇ ಬಂದಿರೋದು. So 4ರಲ್ಲೂ cos 60 ಇರೋದ್ರಿಂದ you know that value is 1 by 2. So finally, what are the values we got? Cos 60 ಗೆ 1 by 2. Then cos 120 ಗೆ minus 1 by 2. Then cos 240 ಗೆ ಅದಕ್ಕೂ ಕೂಡ minus 1 by 2. Then cos 300 ಗೆ we get 1 by 2. Okay, 1 by 2 minus 1 by 2 minus 1 by 2 1 by 2. ಈಗ ನಾವು ಅದನ್ನ ಈ ಒಂದು LHS ಅಲ್ಲಿ ಹಾಕೊಳ್ಳೋಣ. Consider LHS is equal to cos 60 degree plus cos 120 degree plus cos 240 degree plus cos 300 degree. ಈ ತರ ಬರ್ಕೊಳ್ತೀವಿ. Substitute the values. What is cos 60? 1 by 2. What is cos 120? Minus 1 by 2. What is cos 240? Minus 1 by 2. What is cos 300? 1 by 2. So now all values ಬಂದಿದೆ. You can observe here 1 by 2 minus 1 by 2 cancels. Then minus 1 by 2 plus 1 by 2 cancels. So 1 by 2 minus 1 by 2. ಇಲ್ಲಿ minus 1 by 2 plus 1 by 2. So ಎರಡು cancel ಆದ್ರೆ what is the remaining value? It is 0. And that is the required RHS. ಅದೇ ನಮಗೆ ಬೇಕಾಗಿರ್ತಕ್ಕಂಥ RHS ಆಗತ್ತೆ. So cos 60 1 by 2, cos 120 minus 1 by 2, cos 240 minus 1 by 2, cos 300 1 by 2 ಬಂತು. So ಅವೆರಡೆಲ್ಲ cancel ಆದ್ರೆ you get the value is 0. So that is the required RHS. Okay, ಅದು ನಮಗೆ ಬೇಕಾಗಿರ್ತಕ್ಕಂಥ RHS ಆಗತ್ತೆ. ಸೊ ಇಲ್ಲೆಲ್ಲ ಈ ವ್ಯಾಲ್ಯೂಸ್ ನ ನೀವು ಸಪರೇಟ್ ಆಗಿ ಕಂಡುಹಿಡಿಯೋದು ಗೊತ್ತಿರೋದ್ರಿಂದ ನಾವಿಲ್ಲಿ ಪದೇ ಪದೇ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಈ 4 ವ್ಯಾಲ್ಯೂಗಳನ್ನ ಸಪರೇಟ್ ಫೈಂಡ್ ಔಟ್ ಮಾಡಿ LHS ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಸಿಂಪ್ಲಿಫೈ ಮಾಡಿ, you get the required solution. Now we are moving on to another one, that is prove that sin 780 degree, sin 480 degree minus cos 120 degree, sin 330 degree is equal to 1 by 2. Prove that sin 780 degree, sin 480 degree minus cos 120, sin 330 equal to 1 by 2. As usual, ಈ 4 ವ್ಯಾಲ್ಯೂಗಳನ್ನ ನಾವು ಸಪರೇಟ್ ಫೈಂಡ್ ಔಟ್ ಮಾಡೋಣ. sin 780, sin 480, cos 120, sin 330. 4 ವ್ಯಾಲ್ಯೂಗಳನ್ನ ಸಪರೇಟ್ ಫೈಂಡ್ ಔಟ್ ಮಾಡಿ ದೆನ್ LHS ನ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು? 1 by 2 ಬರಬೇಕು. ನಾವು ವಿ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್, sin 780 ಡಿಗ್ರಿ. ನಾನು ಹೇಳಿದೆ 360 ಪ್ಲಸ್ 360 ಎಷ್ಟಾಗುತ್ತೆ? 720. 720 ಗಿಂತ ಜಾಸ್ತಿ ಬಂದಾಗ ಈ ಟೈಪ್ ಅಲ್ಲಿ ಬರ್ಕೊಳ್ತೀವಿ 2 into 360. ದೆನ್ 1080 ಗಿಂತ ಜಾಸ್ತಿ ಬಂದ್ರೆ 3 into 360 ಆ ಟೈಪ್ ಅಲ್ಲಿ ನೋಡ್ಕೊಳ್ತೀವಿ. ಸೊ 780 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆಸ್ ಥ್ರೂ 2 into 360 ಡಿಗ್ರಿ ಪ್ಲಸ್ 60. ಸೊ 360 into 2 ಅಂದ್ರೆ ಇಟ್ ಈಸ್ 720 ಡಿಗ್ರಿ. ಸೊ 720 ಪ್ಲಸ್ 60 ಎಷ್ಟಾಗತ್ತೆ? 780 ಆಗತ್ತೆ. ದೆನ್ ಇಲ್ಲಿ 2 ಆರು ಇರ್ಲಿ 3 ಆರು ಇರ್ಲಿ ಏನಾದ್ರೂ ಇರ್ಲಿ, ವಾಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಸ್ ದಿಸ್ ಒನ್ 360 ಪ್ಲಸ್ ಥೀಟಾ ಫಾರ್ಮ್ಯಾಟ್ ಅಲ್ಲಿ ಇದೆ ಅಲ್ವಾ. ಸೊ 360 ಪ್ಲಸ್ ಥೀಟಾ ಮೀನ್ಸ್ ಇಟ್ ಈಸ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ಗೊತ್ತಾಗಲ್ಲ ನಿಮ್ಗೆ ಯಾವ ಕ್ವಾಡ್ರೆಂಟ್ ಅಂತ, ಇಲ್ಲಿ ಗೊತ್ತಾಗಲ್ಲ. 360 ಗಿಂತ ಜಾಸ್ತಿ ಬಂದಾಗ ಇಲ್ಲಿ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗತ್ತೆ. ಓಕೆ, ಬಟ್ ವಾಟ್ ಎವರ್ ಇಟ್ ಮೇ ಬಿ 360 ಗಿಂತ ಜಾಸ್ತಿ ಬಂತು ಅಂದ್ರೆ ಅದು ನಾವು ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಲೆಕ್ಕಕ್ಕೆ ತಗೊಳ್ತೀವಿ. ಸೊ ವಿ ಹ್ಯಾವ್ ರಿಟರ್ನ್ 780 as 2 into 360 plus 60. ಸೊ 2 into 360 ಅಂದ್ರೆ 720 plus 60 ಆಯ್ತಲ್ವಾ. ಈಗ ಅದು ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್, ವಿ ಹ್ಯಾವ್ ಟೇಕನ್ ಪ್ಲಸ್. ದೆನ್ 360 ಪ್ಲಸ್ ಥೀಟಾ ಇರೋದ್ರಿಂದ ವಿಲ್ ರೈಟ್ ಇಟ್ as sin ಥೀಟಾ. ಅಂಡ್ ಸಿನ್ಸ್ 360 ಇರೋದ್ರಿಂದ sin ರಿಮೈನ್ಸ್ sin. ಸೊ sin of 2 into 360 plus 60 is plus sin 60. Okay, and you know that the value of sin 60 degree is root 3 by 2. Now sin 480 degree ಅನ್ನು ನಾವೇನಂತ ಬರ್ಕೊಂಡಿದೀವಿ? 360 plus 20 ಅಂತ ಬರ್ಕೊಳ್ತೀವಿ. 360 ಗಿಂತ ಜಾಸ್ತಿ ಇದೆ ಅಲ್ವಾ. ಸೊ 360 plus 120 ಅಂತ ಬರ್ಕೊಳ್ತೀವಿ. Again it is in which quadrant? First quadrant. First quadrant ಅಲ್ಲಿ sin is positive plus. Then 360 ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅದೇ ಉಳ್ಕೊಳ್ಳುತ್ತೆ. ಸೊ sin of 360 degree plus 120 degree is plus sin 120 degree. Sin of 360 degree plus 120 degree is plus sin 120 ಆಯ್ತು. ಮುಗಿತಾ? ಇಲ್ಲ. ಈಗ ಇದೇನಾಗಿದೆ 180 ಡಿಗ್ರಿ ಒಳಗಡೆ ಬಂದಿದೆ.
ಬಟ್ ಸ್ಟಿಲ್ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಂದ್ರೆ 0, 30, 45, 60, 90 ಒಳಗಡೆ ಬರಬೇಕು. ಆದ್ರೆ ಇಲ್ಲಿ 120 ಡಿಗ್ರಿ ಇದೆ. ಅಗೇನ್ ಇನ್ನೊಂದು ಸರಿ ನಾವು ಇದಕ್ಕೆ ಅಲೈಡ್ ಆಂಗಲ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು. ಅಗೇನ್ 120 ಡಿಗ್ರಿ ಇದೆ. 120 ಡಿಗ್ರಿಯನ್ನ ನಾವು 180 minus 60 ಅಂತ ಬರ್ಕೊಳ್ತೀವಿ. 120 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆಸ್ 180 ಡಿಗ್ರಿ minus 60. ಸೊ 120 ಡಿಗ್ರಿ ಅಂದ್ರೆ ಯಾವ ಕ್ವಾಡ್ರೆಂಟ್ ಆಯ್ತು? ಈಗ ಇದು ಸೆಕೆಂಡ್ ಕ್ವಾಡ್ರೆಂಟ್. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಇತ್ತು, ಅದು ಬೇರೆ. ಈಗ ಸಿಂಪ್ಲಿಫೈ ಮಾಡಿದ್ಮೇಲೆ sin 120 ಬಂತು. ಈಗ ಇದಷ್ಟೇ ಲೆಕ್ಕ ನಮಗೆ. ಅಗೇನ್ sin 120 ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು? ಪಾಸಿಟಿವ್ ಅಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್. ಸೊ ಪ್ಲಸ್ ಬರ್ಕೊಂಡ್ವಿ. ಸಿನ್ಸ್ 180 ಇರೋದ್ರಿಂದ ಇದನ್ನ sin 120 ಡಿಗ್ರಿಯನ್ನ sin 180 ಡಿಗ್ರಿ minus 60 ಡಿಗ್ರಿ ಅಂತ ಬರ್ಕೊಂಡೆ. ಸೊ ವಿ ವಿಲ್ ರೈಟ್ ಇಟ್ ಆಸ್ ಪ್ಲಸ್ 180 ಡಿಗ್ರಿ ಇರೋದ್ರಿಂದ ಸೈನ್ ರಿಮೈನ್ಸ್ ಸೈನ್. ಸೊ sin 60 ಆಗತ್ತೆ. Sin of 180 degree minus 60 degree, we will write it as sin 60. Again, what is the value of sin 60? Root 3 by 2. ಎರಡು ಸೇಮ್ ಬಂತು. ಇಲ್ಲೂ sin 60 root 3 by 2, ಇಲ್ಲೂ sin 60 root 3 by 2 ಆಯ್ತು. Now we are going for cos 120. As usually ಇಲ್ಲಿ ಏನ್ ಮಾಡಿದೀವಲ್ಲ ಇದೇ ಟೈಪ್ ಅಲ್ಲಿ cos 120 ಡಿಗ್ರಿಯನ್ನ 180 minus 60 ಅಂತ ಬರ್ಕೊಳ್ತೀವಿ. ಸೊ ದಿಸ್ ಕಮ್ಸ್ ಇನ್ ಅಗೇನ್ ಸೆಕೆಂಡ್ ಕ್ವಾಡ್ರೆಂಟ್. 120 ಡಿಗ್ರಿ ಇರೋದ್ರಿಂದ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನು? ನೆಗೆಟಿವ್. ಯಾಕೆ? ಸೈನ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್, ಕಾಸ್ ನೆಗೆಟಿವ್. ಹಾಗಾಗಿ ಮೈನಸ್ ಬರ್ಕೋಬೇಕಾಗತ್ತೆ. ಸೊ ಕಾಸ್ 180 minus 60 ದಟ್ ಕಮ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್. ದೆನ್ 180 ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅದೇ ಇರುತ್ತೆ. ಸೊ ದೆನ್ ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್? cos 180 minus 60 is minus cos 60. Minus because it comes in second quadrant, cos is negative. 180 irodrinda cos remains cos, then 60. So cos 180 minus 60 is minus cos 60. And you know that what is the value of cos 60? 1 by 2. So minus cos 60 andre it is minus 1 by 2. And last one is sin 330 degree. So sin 330 degree. Okay, this is wrong here. Okay, sin 330 degree. We will write it as sin of 360 minus 30. Sin 330 degree ಅನ್ನು ನಾವು sin of 360 minus 30 ಅಂತ ಬರ್ಕೊಳ್ತೀವಿ. ಅಗೇನ್ 330 ಅಂದ್ರೆ ಯಾವ ಕ್ವಾಡ್ರೆಂಟ್? ಅದು ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು? ನೆಗೆಟಿವ್. ಯಾಕೆ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್, ಸೆಕೆಂಡ್ ಪಾಸಿಟಿವ್. ಹಾಗಾಗಿ ಸೈನ್ ನೆಗೆಟಿವ್ ಆಗತ್ತೆ. ಸೊ sin 330 we will write it as sin of 360 minus 30. So that comes in fourth quadrant. Fourth quadrant ಅಲ್ಲಿ sin is negative. Since 360 ಇರೋದ್ರಿಂದ sin of 360 ಇರೋದ್ರಿಂದ sin remains sin. So we get minus sin 30. So sin of 360 degree minus 30 degree can be written as minus sin 30. Minus sin 30 degree ಆಗತ್ತೆ. And you know that again, what is the value of sin 30? 1 by 2. So minus sin 30 andre it is minus 1 by 2. So we got all four values. What is sin 780? Sin 780 is root 3 by 2. What is sin 480? That is also root 3 by 2. ಈ ಬಾಕ್ಸ್ ಅಲ್ಲಿ ಇರತಕ್ಕಂತದ್ದು. Cos 120 that is minus 1 by 2. Then sin 330 that is also minus 1 by 2. ಅವಷ್ಟೇ 4 important. Now write LHS. LHS is equal to sin 780, sin 480 minus cos 120, sin 330. Substitute ಮಾಡಿ. So sin 780 ಗೆ ಏನ್ ಬಂದಿದೆ ಆನ್ಸರ್? ರೂಟ್ 3 by 2. sin 480 ಗೂ ಕೂಡ ರೂಟ್ 3 by 2. cos 120 ಗೆ minus 1 by 2. sin 330 ಗೆ minus 1 by 2. Okay, sin 780 ಗೆ ರೂಟ್ 3 by 2, sin 480 ಗೆ ರೂಟ್ 3 by 2, cos 120 ಗೆ minus 1 by 2, sin 330 ಗೆ minus 1 by 2. ಸೊ ಇಲ್ಲಿ ಏನಾಗುತ್ತೆ? ಈ ಮೈನಸ್ 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 ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಗೈನ್ ಇಲ್ಲಿ ರೂಟ್ 3 ಇಂಟು ರೂಟ್ 3 ಅವಾಗಲೇ ಮಾಡಿದ್ವಲ್ವಾ? ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿಯೋದೇನು? 3 ಉಳಿಯುತ್ತೆ. ದಟ್ಸ್ ವಾಟ್ ವಿ ಹ್ಯಾವ್ ರಿಟರ್ನ್. 3 ಡಿವೈಡೆಡ್ ಬೈ 2 ಇಂಟು 2 ದಟ್ ಈಸ್ 4. ಇಲ್ಲಿ 2 ಇಂಟು 2 ಮಾಡಿದ್ರೆ 4 ಆಗುತ್ತೆ. ದೆನ್ ಅದೇ ರೀತಿ ಇಲ್ಲಿ 1 ಇಂಟು 1 ಇಸ್ 1. ದೆನ್ ಅಗೈನ್ 2 ಇಂಟು 2 ಇಸ್ 4. ದೆನ್ ಎರಡಕ್ಕೂ ಕೂಡ ಡಿನಾಮಿನೇಟರ್ 4 ಇರೋದ್ರಿಂದ 4 ವಿಲ್ ಬಿ ದ ಎಲ್ಸಿಯಂ. 4 ಎಲ್ಸಿಯಂ ಆಗುತ್ತೆ. ಸೊ ಮೇಲ್ಗಡೆ 3 minus 1 ಬರ್ಕೊಳ್ತೀವಿ. ಸೊ 3 minus 1 ಅಂದ್ರೆ 2 by 4. ಸೊ 2 1s 2 2s. ಓಕೆ, ಇಲ್ಲಿ 2 1s 2 2s ಮಾಡ್ತೀವಿ. ಸೊ ವಿ ಗೆಟ್ ದ ವ್ಯಾಲ್ಯೂ ಇಸ್ 1 by 2 and that is the required RHS.
That's so simple again. Sin 780 value find out ಮಾಡಿ, then sin 480 value find out ಮಾಡಿ, cos 120 find out ಮಾಡಿ, sin 330 find out ಮಾಡಿ, then substitute ಮಾಡಿ, simplify ಮಾಡಿದ್ರೆ we get the required RHS. ಇಲ್ಲಿ ಒಂದು ಮೈನಸ್ ಮಿಸ್ ಆದ್ರೂ ನಿಮಗೆ ಆನ್ಸರ್ ಬರಲ್ಲ. ಫಾರ್ ಎಕ್ಸಾಂಪಲ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಮಿಸ್ ಆದ್ರೆ ಇಲ್ಲೇನಾಗತ್ತೆ, ಇದು ಪ್ಲಸ್ ಆಗತ್ತೆ, ಆನ್ಸರ್ ಏನಾಗತ್ತೆ 1 ಆಗತ್ತೆ, 1/2 ಬರದೇ ಇಲ್ಲ. ಓಕೆ, ಬಟ್ ದೇ ಆರ್ ಸೆಡ್ ಯು ಹ್ಯಾವ್ ಟು ಪ್ರೂವ್, ಓಕೆ, ನಾಟ್ ಟು ಜಸ್ಟ್ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರೂವ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಕ್ಸಾಮಿನ್ ಕೇಳಿಲ್ಲ, ಪ್ರೂವ್ ಕೇಳಿರೋದ್ರಿಂದ ಬರಲೇಬೇಕು. ಸೊ ಇಫ್ ಯು ದಟ್ ಮೀನ್ಸ್ ಇಫ್ ಯು ಸಿಂಪ್ಲಿಫೈ ದಟ್ ಮೈನಸ್ ಪ್ಲಸ್ ಅನ್ನ ಕರೆಕ್ಟ್ ಆಗಿ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ದ ರಿಕ್ವೈರ್ಡ್ RHS. ನೆಕ್ಸ್ಟ್ we are going for another one. Show that 1 minus cos 780 divided by root of 1 minus cos 780 by 1 plus cos 780 is equal to 1 by root 3. So show that root 1 minus cos 780 degree by 1 plus cos 780 degree is equal to 1 by root 3. So ಇಲ್ಲಿ again LHS ತಗೋಬೇಕಾಗತ್ತೆ. But here ಇಲ್ಲಿ ಒಂದು cos 780 ಇದೆ, ಇಲ್ಲೂ cos 780 ಇದೆ. ಸೊ ಒಂದ್ ಸರಿ ಕಂಡಿಡಿದ್ರೆ ಸಾಕು. ಕಂಡಿಡಿದು LHS ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ವಿ ಗೆಟ್ ದ ವ್ಯಾಲ್ಯೂ. ಸೊ ಕನ್ಸಿಡರ್ ಕಾಸ್ 780 ಡಿಗ್ರಿ. ಸೊ ಅದು 360 ಗಿಂತ ತುಂಬಾ ಜಾಸ್ತಿ ಇದೆ, ಇವನ್ 720 ಗಿಂತ ಜಾಸ್ತಿ ಇದೆ. ಹಾಗಾಗಿ ಅದನ್ನ 2 into 360 ಡಿಗ್ರಿ, 720 plus 60. Cos 780 degree can be written as 2 into 360 degree. That means it is 720 degree plus 60 degree. So 780 ಆಯ್ತು. Okay. So again 360 plus theta ಇರೋದ್ರಿಂದ which quadrant? First quadrant all are positive. First quadrant ಅಲ್ಲಿ all are positive. So 2 into 360 that is 720 plus 60. So that comes in first quadrant. So all are positive. So plus we will write. Then cos 360 ಇರೋದ್ರಿಂದ cos remains. Cos ಬರ್ಕೊಳ್ತೀವಿ. Then 60 degree ಉಳಿಯುತ್ತೆ. So cos of 780 we have written as cos of 2 into 360 plus 60. So that is cos 60 ಆಗತ್ತೆ, and we know that cos 60 is 1 by 2. Okay, then now consider LHS ತಗೊಳ್ಳಿ, that is root of 1 minus cos 780 degree by 1 plus cos 780 degree. So in the place of cos 780 degree substitute 1 by 2. So cos 780 ಜಾಗದಲ್ಲಿ 1 by 2, ಇಲ್ಲೂ ಕೂಡ cos 780 ಜಾಗದಲ್ಲಿ 1 by 2 ಬರ್ಕೊಂಡಿದ್ದೀವಿ. Now we have to take LCM. ಇಲ್ಲಿ 1 minus 1 by 2 ಇದೆ, ಅದಕ್ಕೆ ನಾವು LCM ತಗೊಂಡ್ರೆ ಇಲ್ಲೇನು ಇಲ್ಲ ಅಂದ್ರೆ 1. ಸೊ ವಾಟ್ ವಿಲ್ ಬಿ ದ LCM? 2. ಇಲ್ಲೊಂದು ಟರ್ಮ್ ಇಲ್ಲ ಅಂದ್ರೆ ಇಲ್ಲಿ ಏನ್ ಟರ್ಮ್ ಇರುತ್ತೆ ಅದೇ LCM ಆಗುತ್ತೆ 2. ಸೊ ಇಲ್ಲಿ 2 into 1, 2 minus 1. ಸೊ ವಾಟ್ ಯು ಗೆಟ್? 2 minus 1 is 1 by 2, 1 by 2. ಓಕೆ, ಇಲ್ಲಿ ಇದೆ ನೋಡಿ, 2 minus 1 divided by 2. LCM ತಗೊಂಡಾಗ 2 minus 1 by 2 ಬರುತ್ತೆ. ಸೊ ದೇರ್ ಫೋರ್ ಸಿಂಪ್ಲಿಫೈ ಮಾಡಿದ್ರೆ 1 by 2. ಅಗೇನ್ ಕೆಳಗಡೆ ಇರೋದು ಕೂಡ ಅಷ್ಟೇ, ಇಟ್ ಇಸ್ 1 plus 1 by 2 ಇದೆ. So if you take here 2 is the LCM, then it is 2 plus 1. ಯಾಕೆಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1. So 1 into 2 ಅಂದ್ರೆ 2 is the LCM. Then 2 into 1 is 2. 1 into 1 is 1. So 2 plus 1 that is 3 by 2. Okay. So that is 3 by 2. ಇದು 1 minus 1 by 2 ಅಂದ್ರೆ 1 by 2 ಬಂತು. 1 plus 1 by 2 ಅಂದ್ರೆ 3 by 2 ಬಂತು. Then ಇಲ್ಲಿ ಇದು ಡಿನಾಮಿನೇಟರ್ ಅಲ್ಲಿ ಇದೆ, ಇದು ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಇವೆರಡು ಟರ್ಮ್ಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹೇಗೆ ಅಂದ್ರೆ ಇದು 1 by 2 by 3 by 2 ಇದೆ. ಸೊ ಅದು ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ 3 by 2 ಇರೋದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ? 2 by 3 ಆಗುತ್ತೆ. ಡಿವೈಡೆಡ್ ಬೈ ಇರೋದನ್ನ ಮಲ್ಟಿಪ್ಲೈ ಬರೆದ್ರೆ 3 by 2 ಇರೋದು 2 by 3 ಆಗುತ್ತೆ. ಆಗ 2 ಕ್ಯಾನ್ಸಲ್ ಆಗುತ್ತೆ. ಸೊ 1 by 3. ಅದಕ್ಕಿಂತ ಸಿಂಪಲ್ ಆಗಿ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ ಇಲ್ಲಿ ಮೇಲ್ಗಡೆನೂ ಕೂಡ ಫ್ರಾಕ್ಷನ್ ಇದ್ದು ಕೆಳಗಡೆನೂ ಫ್ರಾಕ್ಷನ್ ಇದೆ. ಈ ಕೆಳಗಡೆ ಟರ್ಮ್ಸ್ ಗಳು ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡಬಹುದು. ಸೊ 2 ಕ್ಯಾನ್ಸಲ್ ಆಯ್ತು. ಸೊ 1 by 3. So 1 by 3 that means root 1 by 3 ಬಂತು. Root 1 by 3 ಅಂದ್ರೆ root 1 is 1 divided by root 3. So that is the answer, 1 by root 3. Even ಇದನ್ನ ಕೆಲವೊಂದ್ಸರಿ ಏನ್ ಮಾಡ್ತಾರೆ? Prove that tan 30 degree ಅಂತಾನು ಕೂಡ ಹೇಳ್ತಾರೆ. Prove that 1 minus cos 780 by 1 plus cos 780 is equal to ಬರೀ tan 30 ಅಂತ ಪ್ರೂವ್ ಮಾಡಿ ಅಂತಾರೆ. ಆಗ ನೀವೇನ್ ಮಾಡ್ಬೇಕಾಗತ್ತೆ? ಇನ್ನೊಂದು ಸ್ಟೆಪ್ ಅಡಿಷನ್ 1 by root 3 ಬರುತ್ತೆ. 1 by root 3 ಏನು ವ್ಯಾಲ್ಯೂ? tan 30. ಹಾಗಾಗಿ is equal to tan 30 ಅಂತ ಬರಿಬೇಕಾಗತ್ತೆ. ಇದೇ ಪ್ರಾಬ್ಲಮ್ ಉಲ್ಟಾ ಆದ್ರೆ, ದ ಸೇಮ್ ಪ್ರಾಬ್ಲಮ್ ಇಫ್ ದೇ ಆರ್ ಗಿವನ್ ಇನ್ ದ ರಿವರ್ಸ್ ಆರ್ಡರ್, ಇಟ್ ಈಸ್ 1 plus cos 780 by 1 minus cos 780 that is equal to, ಉಲ್ಟಾ ಬರೆದ್ರೆ ಕೆಳಗಡೆ ಪ್ಲಸ್ ಕೆಳಗಡೆ ಮೈನಸ್ ತಗೊಂಡ್ರೆ root 3 ಬರುತ್ತೆ. That is equal to tan 60 degree. ಅಷ್ಟೇ.
ಈ ತರ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಸೇಮ್ ಪ್ರಾಬ್ಲಮ್ ಉಲ್ಟಾ ಮಾಡಿ ಕೂಡ ಕೇಳ್ಬಹುದು. ನಾವೇನ್ ಮಾಡ್ಸಿರ್ತೀವಿ ಅದೇ ಫೈನಲ್ ಅಲ್ಲ, ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ, ಬಟ್ ಮಾಡೋ ಮೆಥಡ್ ಮಾತ್ರ ಸೇಮ್ ಇರುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಪ್ರಾಬ್ಲಮ್ಸ್ ಅಷ್ಟೇ. ಓಕೆ, ದಿಸ್ ಇಸ್ ದ ವಿ ಹ್ಯಾವ್ ಟು ಡೂ. cos 780 ಫೈಂಡ್ ಔಟ್ ಮಾಡಿದ್ವಿ, ಅದು 1/2 ಬಂತು. ಅದನ್ನ ಈ ಒಂದು LHS ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, LCM ತಗೊಂಡ್ವಿ, ಸಿಂಪ್ಲಿಫೈ ಮಾಡಿದ್ವಿ, ವಿ ಗಾಟ್ 1/√3. So we have another one again. Consider they are given tan square 210 plus tan square 315 plus tan square 120 equal to 13 divided by 3 prove ಮಾಡಕ್ಕೆ ಹೇಳಿದ್ದಾರೆ. So we will directly find out tan 210. ನಿಮ್ಗೆ ಆಲ್ಮೋಸ್ಟ್ ಈಗೆಲ್ಲ ಗೊತ್ತಾಗಿದೆ ಹೇಗೆ ಮಾಡೋದು ಅಂತ. We will go faster. So tan 210 ಅದನ್ನ ನಾವು 210 ಅನ್ನ 180 plus 30 ಅಂತ ಬರ್ಕೊಂಡ್ವಿ. ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. 180 plus theta ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan ಪಾಸಿಟಿವ್, 180 ಇರೋದ್ರಿಂದ tan remains tan 30. What is the value of tan 30? 1/√3. Next, tan 315. Tan 315 ಅನ್ನ tan of 360 minus 45 ಅಂತ ಬರ್ಕೊಳ್ತೀವಿ. ಯಾಕಂದ್ರೆ ಇಟ್ ಇಸ್ ಮೋರ್ ದ್ಯಾನ್ 270 ಇರೋದ್ರಿಂದ 360 minus 45 ಅಂತ ಬರ್ಕೊಳ್ತೀವಿ. 360 minus 45 is 315 only. So 360 minus 45 that comes in fourth quadrant. Fourth quadrant ಅಲ್ಲಿ tan is negative. So 360 ಇರೋದ್ರಿಂದ tan remains tan. So tan 360 minus 45 is minus tan 45. And what is the value of tan 45? 1. So minus tan 45 means minus 1. And then tan 120. Tan 120 can be written as tan of 180 minus 60. That's very simple things. 180 minus 60. ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ tan ಏನು? ನೆಗೆಟಿವ್. 180 ಇರೋದ್ರಿಂದ tan ಆಗೇ ಬರ್ಕೊಳ್ತೀವಿ in 60 degree. So tan 180 degree minus 60 degree can be written as minus tan 60 degree. Again, what is the value of tan 60? √3. So minus tan 60 is minus √3. ಇಲ್ಲಿ ನೋಡಬಹುದು ನೀವು ಪ್ರಾಬ್ಲಮ್ ಅಲ್ಲಿ, ಇಲ್ಲಿ tan square 210 ಇದೆ, tan square 315 ಇದೆ, tan square 120 ಇದೆ. ನಾನು ಲಾಸ್ಟ್ ಸೆಷನ್ ಅಲ್ಲಿ ಕೂಡ ಹೇಳಿದ್ದೆ, ಈ tan square 210 ಅಂದ್ರೆ we can write it as tan 210 whole square. ಎರಡು ಒಂದೇ. tan square 210 ಒಂದೇ, tan 210 whole square ಅಂದ್ರೂ ಒಂದೇ. ಅದೇ ರೀತಿ tan square 315 ಇದೆ, ಅದನ್ನ ನಾವು tan 315 whole square ಅಂತ ಬರೀತೀವಿ. ಪ್ಲಸ್ tan square 120 ಇದೆ, ಅದನ್ನ ನಾವು tan 120 whole square ಅಂತ ಬರ್ಕೋಬಹುದು. ಈ ತರ ಬರ್ಕೊಂಡಾದ್ಮೇಲೆ tan 210 ಫೈಂಡ್ ಔಟ್ ಮಾಡಿ, tan 315 ಫೈಂಡ್ ಔಟ್ ಮಾಡಿ, tan 120 ಫೈಂಡ್ ಔಟ್ ಮಾಡಿ. That's what we done. We found tan 210 that is 1/√3, tan 315 that is minus 1, tan 120 that is minus √3 ಬಂದಿದೆ. ಈಗ LHS ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. What is LHS? tan square 210, tan square 315 and tan square 120. So tan square ಆಗಿರೋದ್ರಿಂದ tan 210 1/√3 ಇದೆ. ಸೊ ಇಲ್ಲಿ ಈ ಪ್ರಕಾರ tan 210 whole square ಅಲ್ವಾ, ಅದರ ಪ್ರಕಾರ 1/√3 whole square. Then tan 315 whole square ಅಂದ್ರೆ tan 315 is minus 1, so minus 1 whole square. Then tan 120 whole square. What is tan 120? Minus √3, so minus √3 whole square. So 1/√3 whole square plus minus 1 whole square plus minus √3 whole square ಆಯ್ತು. ಈಗ ನೋಡೋಣ ಸಿಂಪ್ಲಿಫೈ ಮಾಡಿದ್ರೆ ಏನೇನ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಏನಾಗುತ್ತೆ? ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು 1/3. ದೆನ್ ಇಲ್ಲಿ ಮೈನಸ್ ಸ್ಕ್ವೇರ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಂಡ್ 1 ಸ್ಕ್ವೇರ್ ಇಸ್ 1. ಆಯ್ತಾ? ದೆನ್ ಇಲ್ಲಿ ಮೈನಸ್ ಸ್ಕ್ವೇರ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ದೆನ್ √2 ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಉಳಿಯುತ್ತೆ. ಓಕೆ, ಸೊ ಇಲ್ಲಿ 1 ಸ್ಕ್ವೇರ್ ಅಂದ್ರೆ 1, √3 ಸ್ಕ್ವೇರ್ ಅಂದ್ರೆ 3. ದೆನ್ ಇಲ್ಲಿ ಮೈನಸ್ ಸ್ಕ್ವೇರ್ ಅಂದ್ರೆ ಪ್ಲಸ್, 1 ಸ್ಕ್ವೇರ್ ಅಂದ್ರೆ 1. ಓಕೆ, ದೆನ್ ಇಲ್ಲಿ ಮೈನಸ್ √3 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ ಸ್ಕ್ವೇರ್ ಅಂದ್ರೆ ಪ್ಲಸ್, √3 ಹೋಲ್ ಸ್ಕ್ವೇರ್ ಅಂದ್ರೆ ಇಟ್ ಈಸ್ 3. ಸೊ ಇಫ್ ಯು ಸಿಂಪ್ಲಿಫೈ ದಟ್, ಏನೇನಿದೆ? 1/3 ಪ್ಲಸ್ 1 ಪ್ಲಸ್ 3 ಇದೆ. ಅದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಕೆ 1/3 ಪ್ಲಸ್ 3 ಪ್ಲಸ್ 1 ಫಸ್ಟ್ ಆಡ್ ಮಾಡ್ಕೊಳ್ತೀವಿ, 4. ಈಗ ನಾವು LCM ಏನ್ ತಗೊಳ್ತೀವಿ? 3. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ. ಸೊ 3 into 1 is 3 is the LCM. Then 1 into 1 is 1 plus 3 into 4 is 12. ಎರಡು ಡಿಫರೆಂಟ್ ನಂಬರ್ಸ್ ಗಳಿದ್ದಾಗ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ 3 into 4 is 12, 1 into 1 is 1. So 12 plus 1, 13 divided by 3. That's what we have written here. So LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 1 plus 12/3 ಆಗತ್ತೆ.
1 plus 12 by 3 means it is 13 divided by 3, and that is the required RHS. So therefore, tan square 210 plus tan square 315 plus tan square 120 degree is equal to root 13 divided by 3. So that is the required answer what we got here. Okay. So next, based on this, I have given some assignments here. Okay. So what are the assignments? Prove that sin 330 cos 390 minus sin 510 cos 570 equal to 0. Similarly, prove that sin 600 cos 330 cos 120 sin 50 is equal to 0. So minus 1. Same type ali we have 5 problems I have given here. So just try them. ಅವುಗಳನ್ನ try ಮಾಡಿ ನೀವು ಸಾಲ್ವ್ ಮಾಡಕ್ಕೆ ಅದನ್ನ ಪ್ರಯತ್ನ ಪಡಿ. You will get the values. ಇಲ್ಲಿ prove that ಕೊಟ್ಟಿರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. You know what is the answer you have to get. ಆ ಆನ್ಸರ್ ಬರಲೇಬೇಕಾಗತ್ತೆ. ಆನ್ಸರ್ ಬರಲಿಲ್ಲ ಅಂತಂದ್ರೆ ನೀವೇ ಏನೋ ತಪ್ಪು ಮಾಡಿದ್ರಾ ಅಂತ ಹೇಳಿ ನೀವು ಅದನ್ನ ನೋಡ್ಕೋಬೇಕಾಗತ್ತೆ. Okay. Next, we have another kind of problem here. Okay, so still we have so many problems. Total 10 problems in the assignment. You can try that. Illide prove that same almost ಎಲ್ಲ ಟೈಪ್ ಅಲ್ಲೂ ಅದರಲ್ಲೇ ಇದೆ. ಎಲ್ಲದಕ್ಕೂ ಕೂಡ ಆನ್ಸರ್ಸ್ ಕೊಟ್ಟಿದ್ದೀವಿ. Only thing we have to do here is ನಿಮ್ಗೆ ಏನೇನ್ ಬಂದಿದೆ ಅದನ್ನ ನೋಡ್ಕೊಂಡು ಯಾವ್ದೇ ಆನ್ಸರ್ ಬರ್ಬೇಕು ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿ. ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ, ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಆತರ ನೋಡ್ಕೊಂಡು ಕರೆಕ್ಟ್ ಆಗಿ ನೀವು ಅದನ್ನ ಲೆಕ್ಕ ಹಾಕೊಂಡು ಮಾಡಿದ್ರೆ ಯು ಗೆಟ್ ದ correct answers. Okay. Next, we'll go for another kind of problems. ಏನು to find x. ಇಲ್ಲೂ ಸೇಮ್ ಟೈಪ್ cos square 330 ನೋಡಿ, ಅಲ್ಲೆಲ್ಲ ಅಲೈಡ್ ಆಂಗಲ್ಸ್ ಫೈಂಡ್ ಔಟ್ ಮಾಡೋದೇ ಇರುತ್ತೆ. ಆದ್ರೆ ಜೊತೆಗೆ ಇಲ್ಲೆಲ್ಲ ಒಂದ್ ಕಡೆ x ಇದೆ, ಇಲ್ಲಿದೆ ನೋಡಿ. We have to find this value of x and they are given that total value is 0. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ಈ ಒಂದು ಸೇಮ್ ಪ್ರಾಬ್ಲಮ್ ಅಲ್ಲೇ x ಫೈಂಡ್ ಔಟ್ ಮಾಡ್ತೀವಿ ಅಷ್ಟೇ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ x. ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಹೇಳಿ ಇಲ್ಲಿ x ಇದೆ ಅಂತ ತೋರಿಸೋದಲ್ಲ. We have to find x ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ cos 30 ಫೈಂಡ್ ಔಟ್ ಮಾಡಬೇಕು. We have to find cos 30 ಆಮೇಲೆ ಸ್ಕ್ವೇರ್ ಮಾಡಿ, cos 120 ಫೈಂಡ್ ಔಟ್ ಮಾಡಿ ಆಮೇಲೆ ಸ್ಕ್ವೇರ್ ಮಾಡಿ, cos 150 ಫೈಂಡ್ ಔಟ್ ಮಾಡಿ ಆಮೇಲೆ ಸ್ಕ್ವೇರ್ ಮಾಡಿ, cos 210 ಫೈಂಡ್ ಔಟ್ ಮಾಡಿ ಆಮೇಲೆ ಸ್ಕ್ವೇರ್ ಮಾಡಿ. ಸೊ we have to start the things. Okay, what is cos 30? ಫಸ್ಟ್ ಒನ್ ಅಲ್ಲಿ cos square 30 ಇದೆ, ಬಟ್ ನಮಗೆ cos 30 ಫೈಂಡ್ ಔಟ್ ಮಾಡಿ. What is cos 30? That is a standard value √3/2. Then cos 120. Cos 120 ಡಿಗ್ರಿ ಬರ್ಕೊಳ್ಳಿ. ಅದನ್ನ ನಾವು cos of 180 minus 60 ಅಂತ ಬರ್ಕೋಬಹುದು. That comes in second quadrant. Second quadrant ಅಲ್ಲಿ cos is negative and we can write minus cos 60. Cos 180 minus 60 that comes in second quadrant. Second quadrant ಅಲ್ಲಿ cos is negative. So we get minus cos 60. Again, what is the value of cos 60? 1/2. So minus cos 60 andre minus 1/2. Next, cos 150. Cos 150 can be written as cos of 180 minus 30. Cos 150 degree anna 180 degree minus 30 degree anta barkobahudu. So again that comes in second quadrant. Second quadrant alli again cos is negative. So we get minus cos 30. Cos 180 minus 30 that comes in second quadrant. Second quadrant alli cos negative. So minus cos 30. Again, what is the value of cos 30? √3/2. So minus cos 30 andre minus √3/2. Then last one, cos 210. Cos 210 ನಾವು cos 180 plus 30 ಅಂತ ಬರ್ಕೋಬಹುದು. 180 plus 30 that comes in third quadrant. Third quadrant ಅಲ್ಲೂ ಕೂಡ cos is negative. So therefore, what we get here it is minus cos 30. Third quadrant cos is negative. 180 plus theta ಇರೋದ್ರಿಂದ cos remains cos. So cos 30 ಉಳಿಯುತ್ತೆ. Again, what is the value of cos 30? √3/2. So minus cos 30 andre minus √3/2. So we got here cos 30 √3/2, cos 120 minus 1/2, cos 150 minus √3/2, cos 210 minus √3/2. So ಈ ವ್ಯಾಲ್ಯೂಸ್ ಅನ್ನು ನಾವೀಗ LHS ಅದು ಏನ್ ಕೊಟ್ಟಿದ್ದಾರೆ LHS ಅಂತ ಇಲ್ಲ, ಬಿಕಾಸ್ ದೇ ಆರ್ ಗಿವನ್ ದ ವ್ಯಾಲ್ಯೂ 0. ಇಲ್ಲಿ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಫೈಂಡ್ x ಅಲ್ವಾ? ಹಾಗಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ದೇ ಆರ್ ಗಿವನ್ 2 cos square 30 minus 3 cos square 120, 4x cos square 150 minus 5 cos square 210 equal to 0 ಕೊಟ್ಟಿದ್ದಾರೆ. ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. ದಟ್ ಈಸ್ 2 into cos square 30 ಅಂದ್ರೆ ವಾಟ್ ಇಸ್ cos 30? √3/2. cos square 30 ಅಂದ್ರೆ √3/2 whole square. 2 into
root 3 divided by 2 whole square. Minus 3 into what is cos 120 minus 1 by 2, so whole square. Then plus 4x into cos 150 is minus root 3 by 2 whole square. Then minus 5 into cos 210 is minus root 3 by 2 again whole square. Cos square 210 ಇರೋದ್ರಿಂದ minus root 3 by 2 whole square ಆಗುತ್ತೆ. ಎಲ್ಲ ಕಡೆನೂ ಕೂಡ ಸ್ಕ್ವೇರ್ ನ ಹೊರಗಡೆ ಬರ್ಕೊಂಡಿದ್ದೀವಿ. ಆ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದು ಇಲ್ಲಿ ಬರ್ಕೊಂಡಿದ್ದೀವಿ. ಆಸ್ ಐ ಸೆಡ್ cos square 30 ಅಂದ್ರೂ ಒಂದೇ ಅಥವಾ cos 30 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ. ಅದ್ರ ಪ್ರಕಾರ cos 30 ಫೈಂಡ್ ಔಟ್ ಮಾಡಿ ಹೋಲ್ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ. ಎಲ್ಲದನ್ನು ಅದೇ ತರ ಮಾಡಿದ್ದೀವಿ. Now we have to simplify the things. So again ಇಲ್ಲಿ root 3 whole square, square root cancel ಆಗುತ್ತೆ. What you get here it is 3. Again 2 square is what? 4. Then minus square ಏನಾಗುತ್ತೆ, ಇಲ್ಲಿ ಒಳಗಡೆ ಇರೋದು ಇದು ಪ್ಲಸ್ ಆಗುತ್ತೆ. Okay, this will become plus here, minus square. Then 1 square ಅಂದ್ರೆ 1, 2 square ಅಂದ್ರೆ 4. Then ಇಲ್ಲೂ ಕೂಡ ಅಷ್ಟೇ ಮೈನಸ್ ಸ್ಕ್ವೇರ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ರೂಟ್ ಅಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 3 ಉಳಿಯುತ್ತೆ. ಕೆಳಗಡೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಅಗೇನ್ ಇಲ್ಲಿ ಮೈನಸ್ ಸ್ಕ್ವೇರ್ ಅಂದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಟ್ ಬಿಕಮ್ಸ್ 3/4. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ರೂಟ್ 3/2 ಹೋಲ್ ಸ್ಕ್ವೇರ್ ಅಂದ್ರೆ 3/4, minus 1/2 ಹೋಲ್ ಸ್ಕ್ವೇರ್ ಅಂದ್ರೆ 1/4, minus root 3/2 ಹೋಲ್ ಸ್ಕ್ವೇರ್ ಅಂದ್ರೆ 3/4 and minus root 3/2 whole square ಅಂದ್ರೆ ಇಲ್ಲೂ ಕೂಡ 3/4. Now we have to simplify. ಇಲ್ಲಿ 2 1s are 2 2s are then ಇಲ್ಲಿ 3/4, then ಇಲ್ಲಿ 4 cancels ಆಯ್ತಾ. ಅವನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 6/4 ಅಂದ್ರೆ ಒಂದೇ, ಅಥವಾ we can write it as 3/2 ಬರ್ಕೋಬಹುದು. then ಇಲ್ಲಿ minus 3/4, ಇಲ್ಲಿ 3x ಉಳಿದಿದೆ and ಇಲ್ಲಿ 15/4 ಇದೆ. ಈಗ ನಾವೇನ್ ಮಾಡಬೇಕು, 3x ನ ಒಂದು ಇಟ್ಕೊಂಡು ಮಿಕ್ಕಿರೋದಕ್ಕೆ LCM ಫೈಂಡ್ ಔಟ್ ಮಾಡಬೇಕು. ಮಿಕ್ಕಿರೋದು ಯಾವ್ದಾವ್ದಿದೆ, ವಿ ಹ್ಯಾವ್ 6/4 minus 3/4 minus 15/4. ಇವು ಮೂರಕ್ಕೆ LCM ಕಂಡುಹಿಡಿಯೋಣ. ಮೂರರಲ್ಲೂ ಡಿನಾಮಿನೇಟರ್ 4 ಇರೋದ್ರಿಂದ ಕಾಮನ್ LCM ಆಗತ್ತೆ. ಸೊ ಮೇಲ್ಗಡೆ ಇರೋದು 6 minus 3 minus 15 ಆಗತ್ತೆ. ಸೊ 6 minus 3 minus 15. ಸೊ 6 minus 3 is 3. Again 3 minus 15 is minus 12 divided by 4. Again 4 1s are 4 3s are. What is the remaining value? Minus 3. ಅದನ್ನ ಬರ್ಕೊಂಡಿದ್ದೀವಿ. ಸೊ ಆ ಮೂರು ವ್ಯಾಲ್ಯೂಗಳನ್ನ ಸಿಂಪ್ಲಿಫೈ ಮಾಡಿದ್ರೆ, ಈ ಮೂರು ವ್ಯಾಲ್ಯೂಗಳನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ minus 3. ಸೊ 3x minus 3 equal to 0 ಆಗತ್ತೆ. ಸೊ 3x minus 3 equal to 0. ಸೊ 3x ಇಲ್ಲೇ ಇಟ್ಕೊಂಡು minus 3 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ 3. ದೆನ್ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಆಗ ಈ 3 ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಟ್ ವಿಲ್ ಬಿಕಮ್ 3/3. ಸೊ 3 ಕ್ಯಾನ್ಸಲ್ ಆಗುತ್ತೆ. ಯು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1. ದಟ್ಸ್ ವಾಟ್ ವಿ ಗಾಟ್ ದ ಆನ್ಸರ್ ಹಿಯರ್. ಎಕ್ಸ್ ಇಸ್ ಈಕ್ವಲ್ ಟು 1. ಆಯ್ತಾ. ಸೊ ಸಿಂಪ್ಲಿಫಿಕೇಶನ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ, ಆಯ್ತಲ್ಲ. ಸೊ ಇಲ್ಲಿ ಸ್ಕ್ವೇರ್ಗಳು ಇರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ. ದೆನ್ ಈ ಮೂರು ಟರ್ಮ್ ಗಳನ್ನ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ವಿ. ಆಗ ನಮಗೆ 3x minus 3 equal to 0 ಬಂತು. ದೆನ್ minus 3 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ವಿ, ಇಟ್ ಬಿಕಮ್ ಪ್ಲಸ್ 3. ಸೊ 3x equal to 3 ಆಯ್ತು. ದೆನ್ x is equal to 3 divided by 3 ಬರ್ಕೊಂಡ್ವಿ. ಸೊ ವಿ ಗಾಟ್ ದ ವ್ಯಾಲ್ಯೂ ಇಸ್ x is equal to 1 and that is the required value of x. Next we will move on to another one, that is we have to find the values of x for this one. That is x into sin square 300 into secant square 240 by cos square 225 by into cosecant square 240 is equal to cot square 315 into tan square 300. As usual sin square 300 ಇದೆ. Okay, so sin 300 find out ಮಾಡಿ. Then secant 240, cos 225, cosecant 240, cot 315, tan 300. Total we have to find 6 values ನ find out ಮಾಡಬೇಕು. ಸೊ sin 300 ಬರ್ಕೊಂಡಿದ್ದೀವಿ. ಆಮೇಲೆ ಸ್ಕ್ವೇರ್ ಗಳನ್ನ ಆಮೇಲೆ ಮಾಡ್ಕೊಳ್ಳೋಣ. ಸೊ sin 300 we have write it as sin 360 minus 60. ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್ ಆಗುತ್ತೆ. ಸೊ ವಿ ಗೆಟ್ minus sin 60. ಸೊ minus sin 60 is minus root 3/2. ದೆನ್ secant 240 ಅನ್ನ ನಾವು 180 plus 60, secant 180 plus 60 ಅಂತ ಬರ್ಕೊಳ್ತೀವಿ. So 180 plus 60 that comes in third quadrant. Third quadrant ಅಲ್ಲಿ secant ಏನು ನೆಗೆಟಿವ್. So we get minus secant 60.
What is the value of minus secant 60? Minus 2. Then cos 25 ಒಂದಾದ್ಮೇಲೆ ಒಂದು ಬರ್ಕೊಂತ ಹೋಗ್ತಾ ಇದೀವಿ. cos 25 ಅನ್ನ cos 180 plus 45 ಅಂತ ಬರ್ಕೊಂಡ್ವಿ. 180 plus 45 which comes in third quadrant. Third quadrant ಅಲ್ಲಿ cos is negative. So minus cos 45 ಆಗತ್ತೆ. cos 180 plus 45 is minus cos 45. Cos 45 ಅಂದ್ರೆ 1 by root 2. So minus cos 45 is minus 1 by root 2. Next, cosecant 240 find out ಮಾಡಬೇಕು. So cosecant 240 ಯನ್ನ ನಾವು cosecant 180 plus 60 ಅಂತ ಬರ್ಕೊಂಡ್ವಿ. Cosecant 180 degree plus 60 degree. Again that comes in which quadrant? Third quadrant. Third quadrant ಅಲ್ಲಿ cosecant ಏನು? Negative. Okay, so ಹಾಗಾಗಿ cosecant 180 plus 60 commit as minus cosecant 60 ಆಗತ್ತೆ. Then cosecant 60 value ಎಷ್ಟು? 2 by root 3. ನಮಗೆ secant sin ಗೊತ್ತಿದ್ರೆ sin 60 root 3 by 2. cosecant 60 ಅಂದ್ರೆ ಉಲ್ಟಾ 2 by root 3. So minus cosecant 60 is minus 2 by root 3. And then cot 315 find out ಮಾಡಬೇಕು. Cot 315 can be written as cot 360 degree minus 45 degree ಬರ್ಕೊಂಡ್ವಿ. Again that comes in fourth quadrant. Fourth quadrant ಅಲ್ಲಿ cot ಏನು? Negative. So we get minus cot 45 degree. And cot 45 is also 1. Tan 45 is also 1. So minus cot 45 andre minus 1. Then last one remaining is tan 300. So tan 300 can be written as tan 360 minus 60. That comes in again fourth quadrant. Fourth quadrant ali tan ಏನು? Negative. So we get minus tan 60. What is the value of tan 60? Root 3. So minus tan 60 is minus root 3. So now we got total R values find out ಮಾಡಿದ್ವಿ. What is sin 300? Sin 300 find out ಮಾಡಿದೀವಿ. 1 minute. Okay. So sin 300 find out ಮಾಡಿದೀವಿ. What is sin 300? Minus root 3 by 2. What is secant 240? Minus 2. What is cos 225? Minus 1 by 2. What is cosecant 240? Minus 2 by root 3. What is cot 315? Minus 1. What is tan 300? Minus root 3. So we got all these values. ಈಗ ಅದನ್ನ substitution ಮಾಡೋಣ. Consider x into sin square 300 into secant square 240 by cos square 225 cosecant square 240 cot square is equal to cot square 315 into tan square 300. The simple thing is ಇಲ್ಲೇನ್ ಆನ್ಸರ್ಸ್ ಗಳು ಬಂದಿದೆ ಅವಕ್ಕೆಲ್ಲ ಹೋಲ್ ಸ್ಕ್ವೇರ್ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ. So sin square 300 that is minus 3 by 2 whole square. Secant square 240 minus 2 whole square. Cos square 225 minus 1 by root 2 whole square. Cosecant square 240 minus 2 by root 3 whole square. Then cot square 315 minus 1 whole square. Tan square 300 minus root 3 whole square. ಇಲ್ಲೇನ್ ವ್ಯಾಲ್ಯೂಸ್ ಬಂದಿದೆ whole square ಬರ್ಕೊಂಡಿದ್ದೀವಿ. ನಾವು ಸಿಂಪ್ಲಿಫೈ ಮಾಡಿ ಇಲ್ಲಿ ಮೈನಸ್ ಸ್ಕ್ವೇರ್ ಇರೋದ್ರಿಂದ ಇದು ಪ್ಲಸ್ ಆಗಿದೆ. ಇಲ್ಲಿ we'll get plus here. Then root 3 square ಅಂದ್ರೆ 3. Then 2 square ಅಂದ್ರೆ 4. 3 by 4. Then ಇಲ್ಲಿ minus square ಅಂದ್ರೆ plus ಆಗುತ್ತೆ. So 2 square ಅಂದ್ರೆ 4. Again ಇಲ್ಲಿ minus square plus 1 square ಅಂದ್ರೆ 1. root 2 square root cancel ಆದ್ರೆ 1 by 2. Then ಇಲ್ಲೂ ಕೂಡ minus square ಅಂದ್ರೆ plus 2 square ಅಂದ್ರೆ 4 divided by 3 root 3 whole square ಅಂದ್ರೆ 3. And here minus 1 square ಅಂದ್ರೆ 1 minus root 3 square ಅಂದ್ರೆ minus square is plus root 2 square cancel ಆದ್ರೆ we get 3. So minus root 3 whole square simplify ಮಾಡಿದ್ರೆ 3 by 4 minus 2 whole square simplify ಮಾಡಿದ್ರೆ 4 minus 1 by root 2 whole square simplify ಮಾಡಿದ್ರೆ 1 by 2 minus 2 by root 3 whole square simplify ಮಾಡಿದ್ರೆ 4 by 3 then minus 1 square is 1 and minus root 3 whole square is 3. Now if you simplify this ಇಲ್ಲಿ ನೋಡಿ ಇಲ್ಲಿ e4 cancel ಆಗುತ್ತೆ. 4 gets cancels here. So ಮೇಲ್ಗಡೆ ಏನು ಉಳಿಯುತ್ತೆ 3x ಉಳಿಯುತ್ತೆ. ಇಲ್ಲಿ 2 1s okay ಇಲ್ಲಿ 2 1s 2 2s ಬರುತ್ತೆ 2 by 3 ಅರ್ಥ ಆಯ್ತಾ. So I will write it here x into ಮೇಲ್ಗಡೆ 3 by 4 into 4 ಇದೆ, ಕೆಳಗೆ 1 by 2 into 4 by 3 ಇದೆ is equal to ಈ ಕಡೆ 1 into 3 ಇದೆ. So ಇಲ್ಲಿ e4 ಕ್ಯಾನ್ಸಲ್ ಆಯ್ತು. then ಇಲ್ಲಿ 2 1s 2 2s ಆಯ್ತು. ಸೊ ದೆನ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲಿ 3 ಇಂಟು ಎಕ್ಸ್ ಅಷ್ಟೇ ಉಳಿದಿದೆ, 3x ಬರ್ಕೊಳ್ಳಿ. ಈ ಕಡೆ 3 ಇಂಟು 1 ಇಸ್ 3. ಇಲ್ಲಿ 1 ಇಂಟು ಇಲ್ಲಿ 2 2s 4 ಆಯ್ತು. ಸೊ ಇಲ್ಲಿ 2 by 3 ಉಳಿದಿತ್ತು.
ಆ 2/3 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗತ್ತೆ. ಮೇಲ್ಗಡೆ ಇಲ್ಲಿ 3x ಉಳಿದಿದೆ, ಇಲ್ಲಿ 2/3 ಉಳಿದಿದೆ. ಆ 2/3 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 into 2/3 ಆಯ್ತು. ಅಗೇನ್ ಇಲ್ಲಿ 3 ಕ್ಯಾನ್ಸಲ್ ಆಗತ್ತೆ. ಅವಾಗ ಏನ್ ಬರುತ್ತೆ? 3x equal to 2 ಬರುತ್ತೆ. 3x is equal to 2. Therefore x ಏನಾಗುತ್ತೆ? ಈ 3 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ we get the value of x is 2/3. Therefore the value of x is 2 divided by 3. ಆ ಸಿಂಪ್ಲಿಫಿಕೇಶನ್ ನೀವು ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಫೈಂಡ್ ದ ವ್ಯಾಲ್ಯೂ ಆಫ್ x. ಸೇಮ್ ಟೈಪ್ 8x into secant square 5π/4 minus sin square 3π/4 plus cos square 3π/4 is equal to 32 ಇದೆ. We have to find x. ಹಾಗಾಗಿ ಇಲ್ಲಿ ಯಾವ ವ್ಯಾಲ್ಯೂಸ್ ಇದೆ? secant 5π/4 ಫೈಂಡ್ ಔಟ್ ಮಾಡಿ ಸ್ಕ್ವೇರ್ ಮಾಡೋಣ. sin 3π/4 ಫೈಂಡ್ ಔಟ್ ಮಾಡಿ ಸ್ಕ್ವೇರ್ ಮಾಡೋಣ. cos 3π/4 ಫೈಂಡ್ ಔಟ್ ಮಾಡಿ ಸ್ಕ್ವೇರ್ ಮಾಡೋಣ. ಸೊ ವಾಟ್ ಇಸ್ secant 5π/4? 5 into π/4. π/4 ಅಂದ್ರೆ 45 ಡಿಗ್ರಿ. ಸೊ 45 into 5. 45 into 5 ಅಂದ್ರೆ it is 225 ಡಿಗ್ರಿ. ಸೊ ದಟ್ ಇಸ್ secant 225 ಡಿಗ್ರಿ. ದೆನ್ ಅಷ್ಟು ಬರ್ಕೊಂಡ್ರೆ ಸಾಕು. 225 ಡಿಗ್ರಿಯನ್ನ ನೀವೇನಂತ ಬರ್ಕೊಳ್ತೀರಾ? 180 plus 45 ಅಂತ ಬರ್ಕೊಳ್ತೀರಾ. secant 225 degree can be written as 180 degree plus 45 degree. Again, that comes in which quadrant? Third quadrant. Third quadrant ಅಲ್ಲಿ secant ಏನು? Negative. So minus. So minus secant 45 and that value is minus √2. Then sin 3π/4. 3π/4. Again ನಾವು 3π/4 simplify ಮಾಡ್ಕೊಂಡ್ರೆ 3π/4. Again π/4 ಅಂದ್ರೆ 45 degree. So 3 into 45 degree, that is 135 degree. So sin 135 degree ಆಯ್ತು. 135 degree ನ ನಾನು 180 minus 45 degree ಬರ್ಕೊಂಡೆ. That comes in which quadrant? Second quadrant. Second quadrant ಅಲ್ಲಿ sin ಏನು? Positive. So sin 180 minus 45 is sin 45 and sin 45 is 1/√2. Then cos 3π/4. Again 3π/4 find out ಮಾಡ್ಬಿಟ್ಟಿದೀವಲ್ವಾ ಇಲ್ಲಿ. So 3π/4 is to 135. So cos 3π/4 ಅಂದ್ರೆ cos 135. Again 135 ಅನ್ನ we will write it as 180 minus 45. Again it comes in second quadrant. Second quadrant ಅಲ್ಲಿ cos negative. Okay, second quadrant ಅಲ್ಲಿ cos negative. So we can write minus cos 45 degree. Minus cos 45 degree. So that is minus 1/√2. ಸೊ ನಮಗೆ secant 5π/4 ಅಂದ್ರೆ secant 225 ಅದು minus √2 ಬಂತು. sin 3π/4 ಅಂದ್ರೆ ಅದು sin 135 ಅದು 1/√2 ಬಂತು. ಓಕೆ, 1/√2 ಬಂತು. ದೆನ್ cos 3π/4 ಅಂದ್ರೆ cos 135 ಅದು minus 1/√2 ಬಂತು. Now we have to substitute these values. So they are given 8x into secant square 5π/4 minus sin square 3π/4 plus cos square 3π/4 equal to 32. ಈ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ಮಾಡಿ. ಓಕೆ, ಸೊ ದಟ್ ಈಸ್ 8x into secant 5π/4 ಏನಿದೆ? minus √2 whole square. Then sin square 3π/4 ಅಂದ್ರೆ 1/√2 whole square. cos 3π/4 ಅಂದ್ರೆ minus 1/√2 whole square. So minus √2 whole square, 1/√2 whole square, minus 1/√2 whole square ಆಯ್ತು. That is equal to 32 ಹಾಗೆ ಬರ್ಕೊಳ್ತೀವಿ. Now simplify. What is the simplification? ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ. So we get minus √2 whole square is 2. Then 1 square is 1 and √2 whole square is 2. Square root cancel ಆಗಿ 2 ಉಳಿಯುತ್ತೆ. Then again minus square is plus, 1 square is 1 and √2 whole square is 2. So minus √2 whole square ಏನಿತ್ತಲ್ಲ ಅದೇನಾಗುತ್ತೆ? ಮೈನಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ದೆನ್ 1/√2 whole square ಏನಿತ್ತಲ್ಲ ಅಲ್ಲಿ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸೊ 1/2 ಉಳಿಯುತ್ತೆ. ದೆನ್ ಮೈನಸ್ 1/√2 whole square ಏನಿತ್ತಲ್ಲ ಅಲ್ಲಿ ಮೈನಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ, 1 square 1, √2 whole square ಅಂದ್ರೆ 2. ಸೊ ವಿ ಗಾಟ್ ದಿಸ್. ಸೊ ಇಲ್ಲಿ ಮೈನಸ್ 1/2 ಪ್ಲಸ್ 1/2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 1/2 ಪ್ಲಸ್ 1/2 ಕ್ಯಾನ್ಸಲ್ ಆದ್ರೆ 8x into 2 that is 16x that is equal to 32. Therefore x is equal to ಏನಾಗುತ್ತೆ? x is equal to 32 divided by 16 ಆಗುತ್ತೆ. So 16 ones are 16 twos are, so we get the value of x is 2. That is how we have to find the values of x
And here ನಮಗೆ sin secant 225 minus root 2, sin 3 pi by 4 1 by root 2, cos 3 pi by 4 minus 1 by root 2 ತಗೊಂಡು simplify ಮಾಡಿದ್ರೆ we got the value of x is 2. So that is the required value of x. Now we have some multiple choice question here. So the value of tan square 300 is, the value of tan square 300 is, so now adana tan square 300 badlu first tan 300 find out ಮಾಡ್ತೀನಿ. So tan 300 can be written as tan of 360 minus 60. ಯಾವ quadrant? Fourth quadrant. Fourth quadrant ಅಲ್ಲಿ tan ಏನು ನೆಗೆಟಿವ್. So 360 ಇರೋದ್ರಿಂದ tan ಹಾಗೆ ಬರ್ಕೊಳ್ತೀವಿ. So minus tan 60. Tan 300 is tan 360 minus 60. Fourth quadrant ಇರೋದ್ರಿಂದ tan negative. Then 360 ಇರೋದ್ರಿಂದ tan ಹಾಗೆ ಉಳ್ಕೊಳ್ಳುತ್ತೆ. So minus tan 60. So what is the value of tan 60? Root 3. So answer is minus root 3. Then we need to find tan square 300. So that means we have to square this one. ಇದನ್ನ square ಮಾಡಿ. Minus root 3 whole square. ಆಗ square root cancel ಆಗುತ್ತೆ. Minus square plus ಆಗುತ್ತೆ. So what is the remaining answer? 3. Where it is? Here. That is the right answer is option D, 3. Tan 300. So that is we have written tan 360 minus 60. Fourth quadrant irodrinda tan negative. So minus tan 60. So minus root 3. Then minus root 3 whole square ಮಾಡ್ಕೊಂಡಾಗ square root cancel ಆಗುತ್ತೆ. Minus square plus ಆಗುತ್ತೆ. So we get the answer is 3. And we have another one. The value of x in the equation x into sin 50 is equal to 1. We have to find the value of x here. So that is x into sin 150 degree is equal to 1 ಇದೆ. We have to find the value of sin 150 degree. So sin 150 degree can be written as sin of 180 degree minus 30 degree. So ಯಾವ quadrant? Second quadrant. Second quadrant ಅಲ್ಲಿ sin positive. So 180 ಇರೋದ್ರಿಂದ sin ಹಾಗೆ ಉಳ್ಕೊಳ್ಳುತ್ತೆ. So sin 30. So what is the value of sin 30? 1 by 2. Therefore substitution ಮಾಡಿದ್ರೆ x into sin 150 ಅಂದ್ರೆ 1 by 2, that is equal to 1. Then ಈ 2 ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, that is implies x is equal to 2 into 1 is 2. So the value of x in this equation is 2. So where it is? Here, option C. So the right option is option C, that is 2. Okay, the right answer is option C, that is equal to 2. Okay, so that is what some multiple choice question here. So we summarize. ಇವತ್ತಿನ session ಅಲ್ಲಿ we discussed about problems on allied angles to find x, assignment and multiple choice questions. So next session ಅಲ್ಲಿ we are going for new concept, that is compound angles. Trigonometry ಅಲ್ಲೇ ಮುಂದುವರಿದ ಭಾಗ. ಇಲ್ಲಿವರೆಗೂ allied angles find out ಮಾಡಿದ್ವಿ. Next we go for compound angles, addition formula and subtraction formula, simple problems on compound angles, assignments and multiple choice questions. So that is the thing we are going to discuss in the next session. So thank you for watching this session. Thank you very much.